ಹೇಳ್ತಾರ, ಯಪ್ಪ ಹಿಂಗಾಗ್ಯದ ಮಗಳಿಗೆ. ಅವಾಗ ಜಗದ್ಗುರು ಮಹಾಸನ್ನಿಧಿಯವರು ಹೋಗ್ತಾರೆ, ದಯಮಾಡಿಸ್ತಾರ ಅವ್ರ ಮನೆಗೆ. ಹೋಗಿ ಭಸ್ಮವನ್ನ ತೆಗೆದುಕೊಂಡು ಆ ಭಸ್ಮವನ್ನ ತಮ್ಮ ಹಸ್ತಕ್ಕೆ ಹಚ್ಕೊಂಡು ಬಸವನ ಮಂತ್ರವನ್ನ ಜಪ ಮಾಡಿ ಆ ಹೆಣ್ಣು ಮಗಳ ಹಣೆಗೆ ಹಚ್ಚಿ ಭಸ್ಮದಿಂದ ಮೈ ಸವರಿ ಆ ಆ ಹೆಣ್ಣು ಮಗಳಿಗೆ ಆಶೀರ್ವಾದ ಮಾಡಿ ಬರ್ತಾರ. ಮನೆಯಾಗ ತಂದೆ ತಾಯಿಗೆ ಹೇಳ್ತಾರ, ಈ ಹುಡುಗಿಗೆ ಏನೂ ಆಗುದಿಲ್ಲ, ಆರಾಮಕ್ಕಳಂತ ಹಸ್ತ ಇಟ್ಟು ಬಂದ ಮೇಲೆ ಇನ್ನೇನು 10 ದಿನಕ್ಕೋ 15 ದಿನಕ್ಕೋ ಸಾಯುವಂತ ಹುಡುಗಿ ಮತ್ತೆ ಬದುಕಿ ಮದುವೆಯಾಗಿ ಆರಾಮ್ ಜೀವನ ಮಾಡಕತ್ತಾಳಂದ್ರ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತ ಹೇಗಿದೆ ಅನ್ನೋದು ನಮ್ಗೆ ತಿಳ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ನಮ್ಮೂರೊಳಗೂ ಒಂದು ಘಟನಾ ನಡೆದದ, ಬಳುಟಿಯೊಳಗೆ. ಜಗದ್ಗುರು ಮಹಾಸನ್ನಿಧಿಯವರ ವಾಣಿ ಅದು ಲಿಂಗ ನುಡಿಗಳು ಅಂತ ಸತ್ಯದಿಂದ ಕೂಡಿರುವಂತ ವಾಣಿಯ ಬಗ್ಗೆ ನಾವೆಂದೂ ಭೇದ ಭಾವ ಮಾಡಬಾರ್ದು. ಆ ವಾಣಿಯನ್ನ ಅಲಕ್ಷ್ಯ ಮಾಡಬಾರ್ದು, ನಾವು ಅಲಕ್ಷ್ಯ ಮಾಡಬಾರ್ದು. ಆ ವಾಣಿಯೊಳಗೆ ಏನೂ ಇಲ್ಲ ಅಂತ ನಾವು ಅನ್ಕೋಬಾರ್ದು. ನಮ್ಮ ಊರೊಳಗನು ಘಟನೆಗಳಿದಾವೆ, ಗೂಡೂರದೊಳಗನು ಸಹಿತ ಆಗ ಈಗ ಸಾಯ್ತಾನ ಅನ್ನುವಂತ ವ್ಯಕ್ತಿಗೆ ಆಶೀರ್ವಾದ ಮಾಡಿದ್ರೆ ಮತ್ತೆ ಆ ವ್ಯಕ್ತಿ ಜೀವಂತವಾಗಿ ನಡೆದಾಡಿದ ಅನ್ನುವಂತ ಇತಿಹಾಸಗಳನ್ನ ನಾವು ದೂರ ಕೇಳೋದು ಬೇಡ. ನಮ್ಮ ಕಣ್ಣು ಮುಂದೆ ಕುಳಿತಿರುವಂತ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವೂ ಹಾಗೆ ಇದೆ.